ಆಕಾಶವಾಣಿ ಮಂಗಳೂರು ಯುವವಾಣಿ. ನಮಸ್ಕಾರ ಶ್ರೋತೃಗಳೇ, ನಿಮಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಸಾರ್ವಜನಿಕ ಸಂಪರ್ಕಾಧಿಕಾರಿ ಆಗಿರುವ ವಿವೇಕ್ ನಂಬಿಯಾರ್ ಅವರೊಡನೆ ಸಂದರ್ಶನ ಹಾಗೂ ರಾಧಿಕಾ ಎ ವಿಟ್ಲ ಅವರಿಂದ ಭಾಷಣ ಕೇಳೋಣ. ಮೊದಲಿಗೆ ಕೇಳಿ ಸಂದರ್ಶನ ವಿವೇಕ್ ನಂಬಿಯಾರ್ ಅವರೊಡನೆ. ಸಂದರ್ಶಕರು ಕೆ ಅಶೋಕ್. ಕೇಳುಗರೆಲ್ಲ ನಮಸ್ಕಾರ. ಕಾಲಗಳು ಬದಲಾದ ಹಾಗೆಲ್ಲ ಕೈಗಾರಿಕೆಗಳ ಕಾರ್ಯವೈಖರಿಯು ಬದಲಾಗತೊಡಗಿತು. ಅದರಲ್ಲೂ ಮುಖ್ಯವಾಗಿ ಸಾರ್ವಜನಿಕ ಸಂಪರ್ಕ ಕ್ಷೇತ್ರ, ಕೈಗಾರಿಕೆಯಲ್ಲಿ ಕೆಲಸ ಮಾಡುವ ರೀತಿ ವಿಧಾನವೂ ಕೂಡ ಬದಲಾಗತೊಡಗಿತ್ತು. ಇಂದು ನಮ್ಮೊಡನೆ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿ ವಿವಿಧ ಹಂತಗಳು ಮತ್ತು ಅವುಗಳ ಒಂದು ಪರಿಚಯ ಕುರಿತು ತಿಳಿಸಲು ನಮ್ಮೊಡನೆ ಮಂಗಳೂರಿನ ಡಾಕ್ಟರ್ ಶಿವರಾಮ್ ಕಾರಂತ್ ಪಿಲಿಕುಳ ನಿಸರ್ಗಧಾಮದ ಇನ್ಫಾರ್ಮೇಷನ್ ಪಬ್ಲಿಸಿಟಿ ಮತ್ತು ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿರುವ ವಿವೇಕ್ ನಂಬಿಯಾರ್ ಅವರು ನಮ್ಮೊಡನಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಕೂಡ. ನಮಸ್ಕಾರ. ನಮಸ್ಕಾರ ಸರ್. ಈಗ ಮೊಟ್ಟ ಮೊದಲನೇದಾಗಿ ವಿಶ್ವದಲ್ಲಿ ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆಯ ಉಗಮ ಆದದ್ದು ಯಾವಾಗ ಮತ್ತೆ ಹೇಗೆ? ಸಾರ್ವಜನಿಕ ಸಂಪರ್ಕ ಕ್ಷೇತ್ರ ಅನ್ನುವಂಥದ್ದು ನಾವು ಸುಮ್ಮನೆ ಬಾಯಿ ಮಾತಿಗೆ ಹೇಳಬೇಕಾದ್ರೆ ಪುರಾಣದಿಂದ ಆರಂಭಿಸಿದರೆ ಅಲ್ಲಿ ಮಹಾಭಾರತದಲ್ಲಿ ಭಗವಾನ್ ಶ್ರೀಕೃಷ್ಣ ಅನ್ನುವಂಥದ್ದು ಪಾತ್ರ ಏನಿದೆ ಅದು ಕೂಡ PR ಅನ್ನುವಂಥ ಒಂದು ಪ್ರಾಮುಖ್ಯತೆಯನ್ನು ತೋರಿಸುತ್ತೆ. ಅದನ್ನು ಬಿಟ್ಟರೆ ಮೊತ್ತ ಮೊದಲಾಗಿ ನಮಗೆ ದಾಖಲೆಗೆ ಸಿಗುವಂಥದ್ದೊಂದು ಅಂಶ ಏನು ಅಂತ ಹೇಳಿದ್ರೆ, ಕ್ರಿಸ್ತಪೂರ್ವ 50ನೇ ದಶಕದಲ್ಲಿ ಏನಿದೆ, ಆಗ ಜೂಲಿಯಸ್ ಸೀಸರ್ ಅವನ ಸಾಧನೆಗಳನ್ನು, ಅವನ ಆರ್ಮಿಯ ಸಾಧನೆಗಳನ್ನು ತೋರಿಸ್ತಕ್ಕಂತಹ ಒಂದು ಪ್ರೊಪಗ್ಯಾಂಡ ರೆಡಿ ಮಾಡ್ತಾನೆ. ಪ್ರಚಾರದ ಒಂದು ವ್ಯೂಹ ಅಂತ ಹೇಳ್ತಾರೆ. ಇನ್ನೊಬ್ಬರನ್ನ ನಾನು ರಾಜ್ಯದ ಒಬ್ಬ ಅತ್ಯಂತ ಸಮರ್ಥ ನಾಯಕ, ಸಮರ್ಥ ಒಬ್ಬ ರಾಜ ಅನ್ನೋದನ್ನ ರೋಮ್ನ ಜನರಿಗೆ ತಿಳಿಸುವುದಕ್ಕೋಸ್ಕರ ಅವನೊಂದು ವ್ಯೂಹವನ್ನು ರಚಿಸ್ತಾನೆ. ಆ ವ್ಯೂಹದಲ್ಲಿ ಅವನ ಆರ್ಮಿಯ ವ್ಯೂಹವನ್ನು ಪರಿಚಯಿಸಲಿಕ್ಕೋಸ್ಕರ ಅದಕ್ಕೆ ಬೇಕಂತ ಡಾಕ್ಯುಮೆಂಟ್ಸ್ಗಳನ್ನು ಅವನು ಪಬ್ಲಿಸೈಸ್ ಮಾಡ್ತಾನೆ, ಪ್ರಚಾರ ಮಾಡ್ತಾನೆ. ಅದರ ಹೆಸರು ಹೇಗಿತ್ತಂತ ಸೀಸರ್ಸ್ ಗ್ಯಾಲಿಕ್ ವಾರ್ ಅಂತ. ಇದನ್ನ ಅವನು ಮೊದಲ ಹಂತ, ಇದು ಸಾರ್ವಜನಿಕ ಸಂಪರ್ಕ ಕ್ಷೇತ್ರದ ಉಗಮದ ಒಂದು ಮೊದಲ ಸಾಧ್ಯತೆ. ಅದರ ನಂತರದಲ್ಲಿ ಹಲವಾರು ಜನ ಇದ್ರ ಬಗ್ಗೆ ಸಾರ್ವಜನಿಕ ಸಂಪರ್ಕ ಕ್ಷೇತ್ರ, ಸಾರ್ವಜನಿಕ ಸಂಪರ್ಕ ಹೇಗಿರಬೇಕು, ಜನರೊಂದಿಗೆ ಹೇಗೆ ಬೆರೀಬೇಕು ಅನ್ನೋದನ್ನ ಹಂತ ಹಂತವಾಗಿ ಮುಂದುವರಿಸಿಕೊಂಡು ಹೋದ್ರು. 394 ಕ್ರಿಸ್ತಶಕ 394ರಲ್ಲಿ ಅಗಸ್ಟಿನ್, 1776ರಲ್ಲಿ ಥಾಮಸ್ ಪೈನೆ, ಬೆಂಜಮಿನ್ ಫ್ರಾಂಕ್ಲಿನ್, ಹೀಗೆ ಹಲವಾರು ಜನ ಸಾರ್ವಜನಿಕ ಸಂಪರ್ಕ ಕ್ಷೇತ್ರಕ್ಕೆ ಇನಿಷಿಯೇಟಿವ್ಸ್, ಪ್ರಾರಂಭದ ಬುನಾದಿಗಳನ್ನು ಹಾಕುವಲ್ಲಿ ತಮ್ಮ ಯಶಸ್ವಿಯಾದಂತಹ ಕಾರ್ಯಗಳನ್ನು ನಿರ್ವಹಿಸಿದರು. ಈ ಸಾರ್ವಜನಿಕ ಸಂಪರ್ಕ ಕ್ಷೇತ್ರಕ್ಕೆ ಔದ್ಯೋಗಿಕ ಆರಂಭ ದೊರಕಿದ ವರ್ಷ ಮತ್ತು ಕಾರಣೀಭೂತರಾದ ವ್ಯಕ್ತಿಗಳು ಬಗ್ಗೆ ತಿಳಿಸಬಹುದಾ ಸರ್? ಪಬ್ಲಿಕ್ ರಿಲೇಷನ್ಸ್, ಈಗ ಸಾರ್ವಜನಿಕ ಸಂಪರ್ಕ ಕ್ಷೇತ್ರ ಪ್ರೊಫೆಷನಲಿಸಂ ಒಂದು ಔದ್ಯೋಗಿಕ ರಂಗಕ್ಕೆ ಪಾದಾರ್ಪಣೆ ಮಾಡಲಿಕ್ಕೆ ಕಾರಣವಾದವರು ಐವಿ ಲೀ ಅಂತ. 1903ರಲ್ಲಿ ಅವರು ಒಂದು ಗಣಿಯ ಒಬ್ಬ ಮಾಲೀಕನಿಗೆ, ರಾಕ್ಫೆಲ್ಲರ್ ಅಂತ ಒಬ್ಬ ಗಣಿಯ ಮಾಲೀಕನಿಗೆ ಸಮಸ್ಯೆ ಎದುರಾಗುತ್ತೆ. ಅವರ ಗಣಿಯಲ್ಲಿ ಕೆಲಸ ಮಾಡತಕ್ಕಂತಹ ಎಲ್ಲ ಕೆಲಸಗಾರರು ತಮಗೆ ಆಗ್ತಕ್ಕಂಥ ತೊಂದರೆಗಳನ್ನೆಲ್ಲ ವಿವರಿಸಿಕೊಂಡು ಅವರು ಧರಣಿ ಕೂರ್ತಾರೆ. ಆಗ ಐವಿಲಿ ಅದಕ್ಕೆ ಬೇಕಾದಂತಹ ಒಂದು ಉತ್ತಮ ರೀತಿಯ ಒಂದು ವ್ಯವಸ್ಥೆ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ರಾಕ್ಫೆಲ್ಲರ್ ಐವಿಲಿಯನ್ನ ಸಂಪರ್ಕಿಸಿದಾಗ ಐವಿಲಿ ಅದಕ್ಕೊಂದು ಸೂತ್ರವನ್ನು ಕೊಡ್ತಾನೆ. ಅವನೇನ್ ಹೇಳ್ತಾನೆ ಅಂತ ಹೇಳಿದ್ರೆ, ರಾಕ್ಫೆಲ್ಲರ್ ಹತ್ರ ಹೇಳ್ತಾನೆ, ಹೋಗಿ ಗಣಿಯ ಕೆಲಸಗಾರರ ಹತ್ರ ಹೋಗಿ ಮುಖತಃ ಕುತ್ಕೊಂಡು ಮಾತಾಡಿ. ನೀವು ಅವ್ರ ಜೊತೆ ಬೆರೆಯೋದಿಲ್ಲ, ಅವ್ರ ಜೊತೆ ಮುಖತಃ ಕುತ್ಕೊಂಡು ಮಾತಾಡಿದಾಗ ನಿಮಗೆ ಅದರ ಬಗ್ಗೆ ಇರ್ತಕ್ಕಂಥ ಅವರ ಬಗ್ಗೆ ನೀವು ಕಾಳಜಿ ವಹಿಸ್ತಿರುವುದೇನಿದೆ ಅವರಿಗೆ ಗೊತ್ತಾಗತ್ತೆ, ನೀವು ಹೆಚ್ಚು ಕಾಳಜಿ ವಹಿಸ್ತಾ ಇದ್ದೀರಾ ನಮ್ಮ ಕೆಲಸಗಾರರ ಬಗ್ಗೆ ಅಂತ. ಅದೇ ರೀತಿ ರಾಕ್ಫೆಲ್ಲರ್ ಹೋಗ್ತಾನೆ, ಮಾತಾಡ್ತಾನೆ, ಯಶಸ್ವಿ ಕೂಡ ಆಗ್ತಾನೆ. ಹಾಗೆ ಅಲ್ಲಿಂದ ಆರಂಭ ಆಗುತ್ತೆ. ಐವಿಲಿ ಏನೊಂದು ಇನಿಷಿಯೇಷನ್, ಬುನಾದಿ ಹಾಕೊಟ್ನು ಪ್ರೊಫೆಷನಲಿಸಂಗೆ, ಪಬ್ಲಿಕ್ ರಿಲೇಷನ್ಸ್ ಇತ್ತು, ಸಾರ್ವಜನಿಕ ಸಂಪರ್ಕದ ಒಂದು ಬುನಾದಿ ಏನಿದೆ ಔದ್ಯೋಗಿಕ ಕ್ಷೇತ್ರದಲ್ಲಿ, ಅಲ್ಲಿಂದ ಮತ್ತೆ ನಿರಂತರವಾಗಿ ಒಂದು ಹಂತದಲ್ಲಿ ವಿವಿಧ ಕಂಪನಿಗಳು ಕೂಡ ಅದನ್ನ ಬೆಳೆಸ್ಕೊಳ್ತಾ ಬಂತು. ಈ ಸಾರ್ವಜನಿಕ ಸಂಪರ್ಕದ ಅಗತ್ಯತೆ ಏನು ಸರ್? ಸಾರ್ವಜನಿಕ ಸಂಪರ್ಕ ಅನ್ನುವಂಥದ್ದು ಈಗ ಒಂದು ಸಂಸ್ಥೆ, ಈಗ ಒಂದು ಉದಾಹರಣೆಗಾಗಿ ಒಂದು ಸಂಸ್ಥೆಯನ್ನು ತಗೊಳ್ಳೋಣ.
ಈಗ ಬೆಳೆದ ಸಂಸ್ಥೆ ಆಗಿರ್ಬೋದು, ಕೆಲವರಿಗೆ ಅನ್ಸಿರ್ಬೋದು ನಾವು ಬೆಳೆದಿದ್ದೀವಿ, ನಮಗೆ ಯಾವುದೇ ಸಾರ್ವಜನಿಕ ಸಂಪರ್ಕದ ಅಗತ್ಯತೆ ಇಲ್ಲ. ಕೆಲವರು ಇನ್ನೂ ಬೆಳಿಬೇಕಾಗಿರುತ್ತೆ, ಅವರಿಗೆ ಬೇಕಾಗಿರುತ್ತೆ. ಆದ್ರೆ ಎಲ್ಲರೂ ಎಲ್ಲಾ ಕಡೆಗಳಲ್ಲೂ ಬೆಳೆದಿದ್ದೇ ಆಗ್ಲಿ, ಇನ್ನು ಬೆಳೀತಿರುವಂತದ್ದಾಗ್ಲಿ, ಬೆಳೆದು ಆಗಿರುವಂತದ್ದು ಇನ್ನು ಬೆಳಿಬೇಕಾಗಿರೋದು, ಇವೆಲ್ಲಗಳ ಮಧ್ಯೆ ಸಾರ್ವಜನಿಕ ಸಂಪರ್ಕ ಒಬ್ಬ ಅಧಿಕಾರಿ ಅನ್ನುವಂತ ಒಬ್ಬ ವ್ಯಕ್ತಿ ಏನಿರ್ತಾನೆ, ಒಂದು ಮೀಡಿಯೇಟರ್ ಆಗಿ ಕೆಲಸ ಮಾಡ್ತಾನೆ. ಈಗ ಪಬ್ಲಿಕ್ ಅಂತ ಹೇಳಿದ ಕೂಡಲೇ ಈಗ ನಾವು ಹೇಳ್ತೀವಿ, ಕೆಲವು ಕಡೆ ನಾನು ಬೋಧನೆ ಮಾಡೋದನ್ನ ನೋಡಿದ್ದೀನಿ ಸಾರ್ವಜನಿಕ ಸಂಪರ್ಕದ ಬಗ್ಗೆ. ಪಬ್ಲಿಕ್ ಅಂತ ಹೇಳಿದ್ರೆ ಈಗ ಅವ್ರು ಉದಾಹರಣೆ ಕೊಡ್ತಾರೆ, ಗವರ್ಮೆಂಟ್ ಪಬ್ಲಿಕ್, ಗವರ್ಮೆಂಟ್ ಅನ್ನುವಂಥ ಆರ್ಗನೈಸೇಷನ್, ಜನರು ಪಬ್ಲಿಕ್ ಅಂತ. ಇದು ನಿಜವಾಗಿ ತಪ್ಪೋದು. ಈ ಭಾವನೆ, ಕಲ್ಪನೆ ಅನ್ನುವಂಥದ್ದು ನಿಜವಾಗಿ ತಪ್ಪು. ಪಬ್ಲಿಕ್ ಅಂತ ಹೇಳಿದಾಗ ಸರ್ಕಾರವೂ ಪಬ್ಲಿಕ್ ಒಂದು ಅರ್ಥದಲ್ಲಿ, ನಾವು ಜನಗಳು ಕೂಡ ಇಲ್ಲಿ ನಾವು ಹೊರಗಡೆ, ಅದರಿಂದ ಹೊರಗಡೆ ಇರುವವರು ಕೂಡ ಪಬ್ಲಿಕ್ಸ್. ಹಾಗಾಗಿ ಪಬ್ಲಿಕ್ ಅನ್ನುವಂಥ ಪದ ಬೇರೆ ಬೇರೆ ಹಂತಗಳಲ್ಲಿ ಬದಲಾಗ್ತಾ ಇರ್ತದೆ. ಅದೇ ರೀತಿಯಾಗಿ ರಿಲೇಷನ್ಸ್ ಅನ್ನುವಂಥದ್ದು ಸಂಬಂಧಗಳನ್ನು ಬೆಳೆಸುವಂಥದ್ದು. ಮನುಷ್ಯ ತನ್ನ ಹುಟ್ಟಿನಿಂದ ಆರಂಭಿಸ್ತಾನೆ ಅವನ ರಿಲೇಷನ್ಸ್ ಅನ್ನು ವೃದ್ಧಿಪಡಿಸಿಕೊಳ್ಳೋದಕ್ಕೆ. ಅವನಿಗೆ ಪೂರಕವಾಗಿರ್ತಕ್ಕಂಥದ್ದನ್ನೇ ಹೆಚ್ಚಾಗಿ ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಹೀಗೆ ಪಬ್ಲಿಕ್ ಮತ್ತು ರಿಲೇಷನ್ಸ್ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಈ ಮಧ್ಯದಲ್ಲಿರ್ತಕ್ಕಂಥ ಒಬ್ಬ ಅಧಿಕಾರಿ ಏನಿರ್ತಾನೆ, ಒಬ್ಬ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದ ಒಬ್ಬ ವ್ಯಕ್ತಿ ಏನಿರ್ತಾನೆ, ಅವನು ತನ್ನ ಒಂದು ಮಿತಿಯಲ್ಲಿ ಆ ಕಡೆಯಿಂದ ಒಂದು ಸಂಸ್ಥೆಯನ್ನ, ಈ ಕಡೆಯಿಂದ ಜನಗಳನ್ನ, ಅದಕ್ಕೆ ಸಂಬಂಧಪಟ್ಟ ಕಸ್ಟಮರ್ಸ್ ಆಗಿರ್ಬೋದು, ಸ್ಟಾಕ್ ಹೋಲ್ಡರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅಥವಾ ಶೇರ್ ಹೋಲ್ಡರ್ಸ್ ಆಗಿರ್ಬೋದು. ಒಬ್ಬ ಪತ್ರಿಕೆ ಅಂತ ತಗೊಂಡಾಗ, ಒಂದು ಪತ್ರಿಕೆ ಒಂದು ಆರ್ಗನೈಸೇಷನ್ ಆದಾಗ, ಆ ಪತ್ರಿಕೆಯ ಓದುಗ ಏನಿರ್ತಾನೆ ಅವನು ಪಬ್ಲಿಕ್ ಅಲ್ಲಿ ಬಂದ್ಬಿಡ್ತಾನೆ. ಹೀಗೆ ಇವರ ಮಧ್ಯೆ ಯಾವ್ದಾದ್ರೂ ತೊಂದರೆಗಳಾದಾಗ, ಯಾವ್ದಾದ್ರೂ ವಿಷಯ ಬಂದಾಗ, ಯಾವ್ದಾದ್ರೂ ಮನಸ್ತಾಪ ಆದಾಗ, ಅಥವಾ ಏನಾದ್ರೂ ತೊಂದರೆ, ಪತ್ರಿಕೆಯಲ್ಲಿ ಏನೋ ಒಂದು ಎರಡು ಮೂರು ತಪ್ಪಾಗಿ ಹೋಯ್ತು ಅಂತ ಹೇಳಿದ ಕೂಡಲೇ ಅದನ್ನ ವಿವರಿಸತಕ್ಕಂಥದ್ದು, ಈ ಎಲ್ಲ ಕೆಲಸಗಳನ್ನ ನಾಜೂಕಾಗಿ ಮುಗಿಸಬೇಕಾದವನು ಒಬ್ಬ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದ ಒಬ್ಬ ಅಧಿಕಾರಿಯ ಕಾರ್ಯ. ಈ ಸಾರ್ವಜನಿಕ ಸಂಪರ್ಕದಲ್ಲಿ ಒಳಗೊಂಡಿರುವ ಕಾರ್ಯವಿಧಾನಗಳು ಕುರಿತು ತಿಳಿಸಬಹುದಾ? ನಾನು ಈಗಾಗಲೇ ಹೇಳಿದ ಹಾಗೆ, ಮೊದಲನೇದಾಗಿ ಅವನು ಒಬ್ಬ ಮೀಡಿಯೇಟರ್ ಆಗಿ, ಒಬ್ಬ ಏನ್ ಹೇಳ್ತಾನೆ, ಅದನ್ನ ಈಗ ಒಬ್ಬರ ಟ್ರಾನ್ಸ್ಲೇಟರ್ ಇದ್ದ ಹಾಗೆ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಇನ್ನೊಬ್ಬರಿಗೆ ಅದನ್ನು ತಿಳಿಸುವಂತದ್ದು. ಆದ್ರೆ ತಿಳಿಸುವುದರಲ್ಲಿ ವ್ಯತ್ಯಾಸ ಆಗಿದೆ. ಒಬ್ಬ ಸಂಸ್ಥೆ ಏನ್ ಮಾಡುತ್ತೆ, ಯಾವುದೋ ಒಂದು ಕ್ರೈಸಿಸ್ ಬಂದಾಗ ಸಂಸ್ಥೆ PRO ಹತ್ರ ಹೇಳುತ್ತೆ, ಒಬ್ಬ ಸಾರ್ವಜನಿಕ ಸಂಪರ್ಕಾಧಿಕಾರಿ ಹತ್ರ ಹೇಳುತ್ತೆ, ನೋಡಿ ಹೀಗೆ ಮಾಡ್ಬೇಕು, ಹಾಗೆ ಮಾಡಬೇಕು. ಆದ್ರೆ ಅವರು ಹೇಳಿದ ರೀತಿಯಲ್ಲಿ ಅಲ್ಲಿ ಹೋಗಿ ಹೇಳಕ್ಕಾಗೋದಿಲ್ಲ ಪಬ್ಲಿಕ್ ಜೊತೆಗೆ. ಸೊ ಪಬ್ಲಿಕ್ ಜೊತೆಗೆ ಅವನ ಅದನ್ನ ಸ್ಕ್ರೂಟಿನಿ ಮಾಡಿಕೊಂಡು, ಅದನ್ನ ಇನ್ನೂ ಸರಳವಾಗಿ ಮಾಡಿಕೊಂಡು, ತುಂಬಾ ನಾಜೂಕಿನಿಂದ ಆ ಪಬ್ಲಿಕ್ ಜೊತೆ ವ್ಯವಹರಿಸಬೇಕಾಗತ್ತೆ. ಇದು ಒಂದು ಪಬ್ಲಿಕ್ ರಿಲೇಷನ್ಸ್. ಸಾರ್ವಜನಿಕ ಸಂಪರ್ಕ ಅನ್ನುವಂಥದ್ದು ಒಂದು ರೀತಿಯ ಒಂದು ಕಲೆ, ಒಂದು ವೈಜ್ಞಾನಿಕವಾದಂತಹ ಒಂದು ಕಲೆ. ಅದು ನಾವು ಸುಮ್ಮನೆ ಒಬ್ಬನ ಹತ್ರ ಮಾತಾಡ್ತೀವಿ, ಒಬ್ಬ ಕೌನ್ಸಿಲರ್ ತರ. ವೈಜ್ಞಾನಿಕವಾದಂತಹ ಕಲೆ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅವನ ಕಮ್ಯುನಿಕೇಶನ್, ಸಂವಹನದ ಶೈಲಿಯನ್ನು ಯಾವ ರೀತಿ ಇಟ್ಕೊಳ್ತಾನೋ ಅದರ ಮೇಲೆ ನಿರ್ಧರಿತವಾಗಿರುತ್ತೆ ಅವರ ರೆಸ್ಪಾನ್ಸ್, ಅವರ ಫೀಡ್ಬ್ಯಾಕ್. ಹಾಗಾಗಿ ಇನ್ನೊಂದು ಏನು ಅಂತ ಹೇಳಿದ್ರೆ, ಆ ಪಬ್ಲಿಕ್ ಅವನು ಹೇಳಿದ ನಂತರ ಅವರ ಏನು ಫೀಡ್ಬ್ಯಾಕ್ ಏನಿರುತ್ತೆ, ಅವರ ಉತ್ತರಗಳೇನಿರುತ್ತೆ, ಅದನ್ನ ಹೊಂದಿಕೊಂಡು ಅವನ ಮುಂದಿನ ಕಾರ್ಯವಿಧಾನಗಳನ್ನು ರೂಪಿಸಬೇಕಾಗತ್ತೆ. ಮತ್ತು ಏನು ಅಂತ ಹೇಳಿದ್ರೆ, ಪಬ್ಲಿಕ್ ಇಂಟ್ರೆಸ್ಟ್ ಏನಿರುತ್ತೆ, ಈಗ ಸಾರ್ವಜನಿಕರ ಒಂದು ಅವರ ಇಂಟ್ರೆಸ್ಟ್ ಏನಿರುತ್ತೆ, ಅದನ್ನ ಅರ್ಥೈಸಿಕೊಂಡು, ಅದನ್ನ ಒಂದು ಆರ್ಗನೈಸೇಷನ್ ಹೆಡ್ಗಳಿಗೆ ಹೇಳ್ಕೊಂಡು, ಅವ್ರ ನಂತರ ಅದನ್ನ ಸ್ಕ್ರೂಟಿನೈ ಮಾಡಿ ಅವರಿಗೆ ಬೇಕಾದ ರೀತಿಯಲ್ಲಿ ಕಾರ್ಯಗಳನ್ನು ನಡೆಸಿಕೊಂಡು ಹೋಗುವಂತದ್ದು ಅವನ ಕಾರ್ಯವಿಧಾನದಲ್ಲಿ ಒಂದು ಮುಖ್ಯವಾದ ಕಾರ್ಯವಿಧಾನ. ಅಂದ್ರೆ ನೀಡ್ಸ್ ಟು ದಿ ಪೀಪಲ್ ಅಂತ ಹೇಳ್ತಾರಲ್ಲ, ಹಾಗೆ ಜನರಿಗೆ ಅಗತ್ಯತೆ ಇರುವಂತೆ ಕಾರ್ಯನಿರ್ವಹಿಸುವುದು. ಅದೇ ಸಾರ್ವಜನಿಕ ಸಂಪರ್ಕದ ಮೂಲ ತತ್ವಗಳು ಕುರಿತು ತಿಳಿಸಬಹುದಾ? ಇದೊಂದು ರೀತಿ ಎಲಿಮೆಂಟ್ಸ್ ಅಂತ ಹೇಳ್ತೀವಿ ನಾವು. ತತ್ವಗಳು, ಮೂಲ ತತ್ವಗಳು ಅಂತ ಹೇಳಿದ್ರೆ ಎಲಿಮೆಂಟ್ಸ್ ಅಂತ ನಾವೇನು ಹೇಳ್ತೀವಿ. ಅದರಲ್ಲಿ ಒಂದು ಪೂರ್ವ ನಿರ್ಧರಿತವಾದಂತಹ ಒಂದು ಪ್ಲಾನ್ ಅಂತ ಹೇಳ್ತೀವಿ. ಅದನ್ನ ಮೊದಲೇ ಅವನು ಮನಸ್ಸಲ್ಲಿ ಯಾವುದೋ ಒಂದು ಕಡೆ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅವನದನ್ನ ಪ್ಲಾನ್ ಮಾಡ್ಕೊಂಡು ಹೋಗ್ತಾನೆ, ಹೀಗೆ ಮಾಡಬೇಕು, ಹೀಗಾಗಬೇಕು, ಹೀಗಿರಬೇಕು ಅನ್ನುವಂಥದ್ದು. ನಮ್ಮ ಒಂದು ಡೆಫಿನಿಷನ್ ಅಲ್ಲೇ, ಪಬ್ಲಿಕ್ ರಿಲೇಷನ್ಸ್ ಡೆಫಿನಿಷನ್ ಅಲ್ಲೇ ಹೇಳ್ತದೆ, ಇಟ್ಸ್ ಎ ಪ್ಲಾನ್ಡ್ ಎಫರ್ಟ್ ಅಂತ. ಅಷ್ಟು ಟು ಎಸ್ಟಾಬ್ಲಿಷ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಇದು ಪಬ್ಲಿಕ್ ಅಂಡ್ ದ ಆರ್ಗನೈಸೇಷನ್ ಅಂತ. ಅದೇ ರೀತಿಯಾಗಿ ಇದೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಬೆಳೆಸ್ತಕ್ಕಂಥ, ಒಂದು ಜನಗಳ ಮಧ್ಯೆ ಮತ್ತು ಆರ್ಗನೈಸೇಷನ್ ನಡುವೆ ಇರತಕ್ಕಂಥ ಸಂಬಂಧವನ್ನು ಗಟ್ಟಿಗೊಳಿಸತಕ್ಕಂಥ ಒಂದು ಕಾರ್ಯದ ಪ್ರಧಾನ ಭಾಗ ಪ್ಲಾನ್ ಮಾಡುವಂಥದ್ದು. ಇನ್ನೊಂದೇನು ಅಂತ ಹೇಳಿ, ಇವ್ಯಾಲ್ಯೂಯೇಷನ್ ಮಾಡುವಂಥದ್ದು. ಆ ಮೂಲ ತತ್ವಗಳನ್ನ ನಾನು ಮೊದಲು ಇದಕ್ಕೆ ಜೋಡಿಸ್ಕೊಳ್ತಾ ಇದ್ದೇನೆ. ಇವ್ಯಾಲ್ಯೂಯೇಷನ್ ಮಾಡುವಂಥದ್ದು. ಇವ್ಯಾಲ್ಯೂಯೇಷನ್ ಹೇಗೆ ಅಂತ ಹೇಳಿದ್ರೆ, ಪಬ್ಲಿಕ್ ಒಪಿನಿಯನ್ ಅನ್ನು ತಗೊಳ್ಳುವಂಥದ್ದು, ಆರ್ಗನೈಸೇಷನ್ ಹೆಡ್ಗಳಿಗೆ ವಿವರಿಸುವಂಥದ್ದು, ಅವರಿಂದ ತಗೊಂಡದನ್ನು ಕೊಂಡೋಗಿ ಇಂಪ್ಲಿಮೆಂಟ್ ಮಾಡುವಂಥದ್ದು. ಇದು ಒಂಥರ ರೊಟೇಷನ್ ಬೇಸ್ ಅಲ್ಲಿ ಆಗ್ತಾ ಇರ್ತವೆ. ಫೀಡ್ಬ್ಯಾಕ್ ತಗೊಳ್ಳುವಂಥದ್ದು, ಇನ್ಫಾರ್ಮೇಶನ್ ಕೊಡುವಂಥದ್ದು, ಫೀಡ್ಬ್ಯಾಕ್ ತಗೊಳ್ಳುವಂಥದ್ದು, ಇದು ಕಂಟಿನ್ಯೂಸ್ ಪ್ರೋಸೆಸ್, ನಿರಂತರವಾಗಿ ನಡೆಯುತ್ತೆ. ಅದೇ ಭಾರತದಲ್ಲಿ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದ ಆರಂಭ ಮತ್ತೆ ಬೆಳವಣಿಗೆ ಹೇಗಾಯ್ತು? ಭಾರತದಲ್ಲಿ ನಾವು ನಮ್ಮ ದಾಖಲೆಗಳ ಪ್ರಕಾರ ನಮಗೆ ಸಿಗುವಂತದ್ದು ಸಾಮ್ರಾಟ್ ಅಶೋಕನ ಕಾಲದಲ್ಲಿ
ಸಾಧಾರಣವಾಗಿ ಕ್ರಿಸ್ತಪೂರ್ವ 320ರಲ್ಲಿ ಅಶೋಕನ ಕಾಲದಿಂದ ಹಿಡ್ಕೊಂಡು ಅಶೋಕನ ಶಾಸನಗಳೇನಿದ್ವು, ಅಶೋಕ ಶಾಸನಗಳ ಮೂಲಕ ಅಥವಾ ತನ್ನ ಒಂದು ಅಧಿಕಾರಿಗಳನ್ನೇ ನೇಮಿಸಿದ್ದ, ಒಬ್ಬ ಸುದ್ದಿ ಸಂಗ್ರಹಣೆ ಮಾಡ್ಲಿಕ್ಕೋಸ್ಕರವಾಗಿ ಅಧಿಕಾರಿಗಳ ಒಂದು ಗಣವನ್ನೇ ಸಿದ್ಧಪಡಿಸಿಕೊಂಡಿದ್ದ. ಇಷ್ಟು ಯಾಕಂತೇಳಿ ಸಾಮ್ರಾಟ್ ಅಶೋಕನಿಗೆ ಅಷ್ಟೊಂದು ಹೆಸರಿದೆ, ಒಂದು ಇತಿಹಾಸದಲ್ಲಿ ಅಷ್ಟೊಂದು ಒಳ್ಳೆಯ ಹೆಸರಿದೆ. ಯಾಕಂತ ಹೇಳಿದ್ರೆ ಹಲವಾರು ರೀತಿಯಲ್ಲಿ ಸಮಾಜವನ್ನ ಬೆಳೆಸಲಿಕ್ಕೆ ಬೇಕಾಗಿರ್ತಕ್ಕಂಥ, ಅದು ಪರಿಸರದ ರೀತಿಯಲ್ಲಾಗಿರೋದು, ಎಲ್ಲ ರೀತಿಯಲ್ಲೂ ಬೆಳೆಸಲಿಕ್ಕೆ ಆಗಿರ್ತಕ್ಕಂಥ ಅವನೊಂದು ರೀತಿಯಲ್ಲಿ ಒಬ್ಬ ಸಾರ್ವಜನಿಕ ಸಂಪರ್ಕಾಧಿಕಾರಿಯ ರೀತಿಯಲ್ಲಿ ಅವನು ಕಾರ್ಯನಿರ್ವಹಿಸಿತ್ತು. ಒಂದು ಇನ್ನೊಂದು ಏನು ಅಂತ ಹೇಳಿದ್ರೆ ಅವನ ಈ ಆರಂಭ ಏನಿತ್ತು, ಅವನ ಆರಂಭ ಏನ್ ಮಾಡಿದ್ದ ಅದು ಮುಂದಿನ ದಿನಗಳಲ್ಲಿ ಹಲವಾರು ರೀತಿಯ ಒಂದು ಬೆಳವಣಿಗೆಗಳಿಗೆ ಕಾರಣ ಆಯಿತು. 3 ಹಂತಗಳಲ್ಲಾಗಿ ಅದರ ನಂತರದಲ್ಲಿ ಸುಮಾರು ಅಂತರ ತಗೊಂಡು ನಮ್ಮ ಭಾರತದಲ್ಲಿ ಮತ್ತೆ ಬರಲಿಕ್ಕೆ ಸುಮಾರು ಅಂತರ ತಗೊಳ್ತು. ಅದಕ್ಕೆ ನಾವು ಕೆಲವೊಂದು ಬಾರಿ ಬ್ರಿಟಿಷರನ್ನ ದೂರುತ್ತೇವೆ, ಆದರೆ ಕೆಲವೊಂದು ಕಡೆಗಳಲ್ಲಿ ನಾವು ಅದನ್ನು ಒಪ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಬ್ರಿಟಿಷರು ಬಂದ ನಂತರ ನಮಗೆ ಅದು ಸಾಧ್ಯ ಆಯ್ತು. ಯಾಕಂತ ಹೇಳಿದ್ರೆ ಅವರು ಶುರು ಮಾಡಿದ್ದಲ್ಲ, ನಮಗೆ ಒಂದು ಛಲ ಹುಟ್ಕೊಳ್ತು. 1858ರಿಂದ 3 ಹಂತಗಳಲ್ಲಾಗಿ ಇದು ಆರಂಭ. ಯಾವುದು 3 ಹಂತಗಳು? ಯಾವುದು ಈ 3 ಹಂತಗಳು ಹೇಗೆ ಆರಂಭ ಆಯಿತು ಅಂತ ಹೇಳಿದ್ರೆ, ಒಂದು 1500ರಿಂದ 1858, 1500ರಿಂದ 1858ರಲ್ಲಿ ಏನು ಅಂತ ಹೇಳಿದ್ರೆ ಪ್ರೊಪಗ್ಯಾಂಡಿಕ್ ಅಂತ ಹೇಳಿದ್ರೆ, ಪ್ರೊಪಗ್ಯಾಂಡಿಕ್ ವಾರ್ ಅಂತ ನಾವೇನು ಕೇಳಿದ್ವಿ, ರಷ್ಯಾ ಮತ್ತು ಅಮೆರಿಕಗಳ ನಡುವೆ ಅಂತ ನಡೆಯಿತು. ಸೋವಿಯತ್ ಅದೇ ರೀತಿಯ ಇದು ಕಿಂಗ್ಡಮ್ಗಳ ಮಧ್ಯೆ, ರಾಜರುಗಳ ಮಧ್ಯೆ ಒಂದು ಪ್ರೊಪಗ್ಯಾಂಡಿಕ್ ವಾರ್ಗಳನ್ನು ನಡೆಸ್ತಾ ಇರುವಂತದ್ದು. ಅವನು ಯುದ್ಧ ಮಾಡೋದಿಲ್ಲ, ಆದ್ರೆ ಅವನ ಪರವಾಗಿ ಇರತಕ್ಕಂಥ ವಿಷಯಗಳನ್ನೇ ಹೆಚ್ಚಾಗಿ ಪಬ್ಲಿಸೈಸ್ ಮಾಡುವಂತ, ಪ್ರಚಾರ ಮಾಡುವಂತ ಕಾರ್ಯಗಳು 1500ರಿಂದ 1858ರವರೆಗೆ ನಡೆಯಿತು. 1858ರಿಂದ 1947 ಇದು ನಮ್ಮ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದ ಒಂದು ಮಹತ್ವದ ಒಂದು ಘಟ್ಟ. ಅದರಲ್ಲೂ ಕೂಡ ನಮ್ಮ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಮಹತ್ವದ ಘಟ್ಟ ಕೂಡ. ಇಲ್ಲಿ ಹಲವಾರು ಜನ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಧ್ಯೇಯೋದ್ದೇಶ ಸಾಫಲ್ಯಕ್ಕಾಗಿ ಪತ್ರಿಕೆಗಳನ್ನು ನಡೆಸಿದ್ರು, ಹಲವಾರು ಪತ್ರಗಳನ್ನು ಬರೆದ್ರು, ಆರ್ಟಿಕಲ್ಸ್ಗಳನ್ನು ಕಳಿಸಿದ್ರು. ಅದಕ್ಕಿಂತ ಮುಖ್ಯವಾಗಿ ಪತ್ರಗಳಲ್ಲೇ ತಮ್ಮ ಅಭಿಪ್ರಾಯಗಳನ್ನು ಕಳಿಸತಕ್ಕಂಥ ವಿಷಯವನ್ನ, ಇದು ಒಂದು ಮಾದರಿಗಳನ್ನ ಮುಂದುವರಿಸಿಕೊಂಡು ಹೋದ್ರು. ತದನಂತರದಲ್ಲಿ ಬಂದಂಥದ್ದು 1947ರಿಂದ ಈಗ ಪ್ರಸ್ತುತ ಸನ್ನಿವೇಶದವರೆಗೆ. ಆದರೆ ಈ ಹಂತ ಅತ್ಯಂತ ಕ್ರೂಷಿಯಲ್ ಆಗಿರ್ತಕ್ಕಂಥದ್ದು. ಈ ಹಂತದಲ್ಲಿ ನಮ್ಗೆ ಎಲ್ಲೂ ಕೂಡ ಒಂದೇ ರೀತಿಯಾದಂತಹ ಒಂದು ಸಾರ್ವಜನಿಕ ಸಂಪರ್ಕದ ಒಂದು ಕಲೆ ಅಥವಾ ಸಾರ್ವಜನಿಕ ಸಂಪರ್ಕದ ಒಂದು ರೀತಿ ರಿವಾಜುಗಳು ಎಲ್ಲೂ ಸಿಗೋದಿಲ್ಲ. ಬೇರೆ ಬೇರೆ ವ್ಯಕ್ತಿಗಳು ವಿಭಿನ್ನ ರೀತಿಯಲ್ಲಿ, ವಿಭಿನ್ನ ಪ್ರಕಾರಗಳಲ್ಲಿ ಮುಂದುವರಿಸಿಕೊಳ್ಳಕ್ಕೆ ಹೋಗ್ತಾ ಆರಂಭ ಮಾಡಿದರು. ಒಂದೊಂದು ಸಂಸ್ಥೆಗಳು ಕೂಡ ಅದನ್ನ ಬೇರೆ ಬೇರೆ ರೀತಿಯಲ್ಲಿ, ನಮ್ಮ ಸಂಸ್ಥೆಯನ್ನು ಯಾವ ರೀತಿ ನಾವು ನಮ್ಮ ಇಮೇಜ್ ಬಿಲ್ಡಿಂಗ್ ಮಾಡಬಹುದು ಅನ್ನುವಂಥದ್ದನ್ನ ವಿಭಿನ್ನ ಪ್ರಕಾರಗಳಲ್ಲಿ, ವಿಭಿನ್ನ ರೀತಿಯಲ್ಲಿ ಮುಂದುವರಿಸಲಿಕ್ಕೆ ಆರಂಭ ಮಾಡಿದರು. ಹಲವಾರು ಸಂಸ್ಥೆಗಳು ಕೂಡ 1943ರಲ್ಲಿ ಟಾಟಾ ಸಂಸ್ಥೆ, ಯೂನಿಲಿವರ್, ಡನ್ಲಪ್ ಟೈರ್ಸ್ ಏನಿದೆ, ಡನ್ಲಪ್ ಸಂಸ್ಥೆ, ಇವೆಲ್ಲವೂ ಕೂಡ ಪಬ್ಲಿಕ್ ರಿಲೇಷನ್ಸ್ ನ ಇದಕ್ಕೆ ಅವುಗಳ ಪ್ರಾಮುಖ್ಯತೆ ಅವು ಕಂಡುಕೊಂಡು. ಈಗ ಪಬ್ಲಿಕ್ ರಿಲೇಷನ್ಸ್ ಸೊಸೈಟಿ ಆಫ್ ಇಂಡಿಯಾ ಅಂದ್ರೆ PRSIU ಇದರ ಒಂದು ಉಗಮ ಯಾವಾಗಾಯಿತು, ಯಾವಾಗನಿಂದ ಆರಂಭವಾಯಿತು? 1970ರ ದಶಕದಲ್ಲಿ ಪಬ್ಲಿಕ್ ರಿಲೇಷನ್ ಸೊಸೈಟಿ ಆಫ್ ಇಂಡಿಯಾ ಆರಂಭ ಆಯಿತು. ಇದರ ಒಂದು ಈ ಸೊಸೈಟಿಯ ಆರಂಭ ಏನಿದೆ, ಭಾರತದಲ್ಲಿರ್ತಕ್ಕಂಥ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದ ಔದ್ಯೋಗಿಕ ರಂಗಕ್ಕೆ ಒಂದು ಮಹತ್ವದ ಒಂದು ಏನ್ ಹೇಳ್ತೀವಿ, ಒಂದು ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುವ ಒಂದು ಸಂಸ್ಥೆಯಾಗಿ ಅದು ಅನುಷ್ಠಾನಗೊಳ್ಳಿಕ್ಕೆ ಸಾಧ್ಯ ಆಯಿತು. ಈ PRSI ಈಗಲೂ ಕೂಡ ಮುಂದುವರೆದುಕೊಂಡು ಬಂದಿದೆ. ಹಲವಾರು ಜನ ಈಗಲೂ ಕೂಡ ಅದರಲ್ಲಿ ಕೆಲಸ ಮಾಡ್ತಾ, ಅದರಲ್ಲಿ ಸದಸ್ಯರಾಗಿ. ಯಾಕಂದ್ರೆ ಸದಸ್ಯತ್ವ ಅಂತ ಹೇಳಿದ ಕೂಡಲೇ ಸುಮ್ಮನೆ ಹೆಸರಿಗೆ ಸದಸ್ಯರಾಗಿರೋದಲ್ಲ, ಅದಕ್ಕಿಂತ ಬದಲಾಗಿ ಅವನ ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ, ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ, ಈ ಸಂಸ್ಥೆಯಿಂದ ಅವನಿಗೆ ಬೇಕಾದಂತ ಅಪ್ಡೇಟ್ಸ್ ಗಳನ್ನು ತಗೊಳ್ತಾ ಮುಂದುವರಿತಾ ಹೋದಾಗ ಅವನಿಗೆ PRSI ಮಹತ್ವ ಗೊತ್ತಾಗ್ತಾ ಹೋಗುತ್ತೆ. PRSI ಇರುವಂತದ್ದೇ ಈಗ ಪ್ರೊಫೆಷನಲ್ಸ್, ಯಾರೆಲ್ಲ ಪ್ರೊಫೆಷನಲ್ಸ್ ಇದ್ದಾರೆ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿ ಔದ್ಯೋಗಿಕವಾಗಿ ತೊಡಗಿಸಿಕೊಂಡಿರೋ ಯಾರಿದ್ದಾರೆ ಅವರಿಗೆ ಬೆನ್ನೆಲುಬಾಗಿ ಇರತಕ್ಕಂಥ ಒಂದು ಸಂಸ್ಥೆ. ಈ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದ ಪ್ರಸ್ತುತ ಸನ್ನಿವೇಶಗಳು ಮತ್ತು ಔದ್ಯೋಗಿಕ ಅವಕಾಶಗಳ ಕುರಿತು ತಿಳಿಸಬಹುದಲ್ಲ ಸರ್? 2004ರವರೆಗೆ ನಮಗೊಂದು ಮಾಹಿತಿ ಇಲ್ಲಿಯವರೆಗೆ ಸಿಗುತ್ತೆ. ಅದರ ನಂತರದಲ್ಲಿ 8 ವರ್ಷದಲ್ಲಿ ನಮ್ಮ ಇಂಟರ್ನೆಟ್ ಕ್ಷೇತ್ರ ಇರಬಹುದು, ಇದೆಲ್ಲದರ ಬೆಳವಣಿಗೆಯಿಂದಾಗಿ ಅದಕ್ಕೆ ಇರ್ತಕ್ಕಂಥ ಸ್ಕೋಪ್ ವ್ಯಾಪ್ತಿ ಏನಿದೆ, ಔದ್ಯೋಗಿಕ ರಂಗದ ಒಂದು ವ್ಯಾಪ್ತಿ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಆಗಿದೆ. 2004ರವರೆಗೆ ನಮಗೆ ಸಿಗುವ ಪ್ರಕಾರ ಒಂದು 700 ಸಂಸ್ಥೆಗಳಲ್ಲಿ 10,000ಕ್ಕೂ ಮಿಕ್ಕಿ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ 2004ರಿಂದ ಇವತ್ತಿನವರೆಗೆ
ನಾವದನ್ನ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಎಷ್ಟು ಅನ್ನುವಂಥದ್ದು. ಆದರೆ ಈಗಿನ ಸ್ಟಾಟಿಸ್ಟಿಕ್ಸ್ ನಾವು PRSC ಇಂದ ತಗೊಂಡ್ರೆ ಮೊದಲಾಗಿ ಆಲ್ಮೋಸ್ಟ್ 10,000-12,000 ಸಂಸ್ಥೆಗಳಿಗೂ ಮಿಕ್ಕಿ ನಮ್ಮ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳು ತೊಡಗಿಸಿಕೊಂಡಿದ್ದಾರೆ. ಅದರಲ್ಲೂ ಡಿಜಿಟಲೈಸ್ಡ್ ಈ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಯಾವಾಗ ಬಂತೋ ಭಾರತದಲ್ಲಿ ಅದರಿಂದಾಗಿ ಹೆಚ್ಚಿನ ಒಂದು ಅವಕಾಶಗಳನ್ನು ಸಿಗುವಂತ ಒಂದು ಕಾರ್ಯ ಆಯಿತು. ಇತ್ತೀಚೆಗೆ ಈ ಸಾರ್ವಜನಿಕ ಸಂಪರ್ಕ ವಿಷಯ ಶೈಕ್ಷಣಿಕ ಪಠ್ಯವಾಗಿ ಯಾವ ರೀತಿಯಾಗಿ ಬೆಳೆದಿದೆ ಮತ್ತು ಈ ಪಠ್ಯ ವಿಷಯವನ್ನು ಹೊಂದಿರುವ ಶೈಕ್ಷಣಿಕ ಸಂಸ್ಥೆಗಳು ಏನಾದರೂ ಇದೆಯಾ? ಹೇಗೆ ಸಾರ್ವಜನಿಕ ಸಂಪರ್ಕದ ಶಿಕ್ಷಣ ಅನ್ನುವಂಥದ್ದು ನಮಗೆ ನಾನು ಮೊದಲಿಗೆ ಆರಂಭಿಸುವಾಗ ಹೇಳಿದೆ, ನಾವು ಕಲಿಸುವಾಗಲೇ ಅದನ್ನು ತಪ್ಪಾಗಿ ಕಲಿಸ್ತೀವಿ ಅನ್ನುವಂಥದ್ದು. ಸಾರ್ವಜನಿಕ ಸಂಪರ್ಕ ಅನ್ನುವಂಥದ್ದು ನಾನು ತಪ್ಪಿದ್ರೆ ಕ್ಷಮಿಸ್ಬಿಡಿ. ಏನು ಅಂತ ಹೇಳಿದ್ರೆ, ಕೆಲವು ಕಡೆಗಳಲ್ಲಿ ಸಾರ್ವಜನಿಕ ಸಂಪರ್ಕಾಧಿಕಾರಿ ಅಂತ ತಿಳಿದ ಕೂಡಲೇ ಅವನು ಜನರಲ್ ಸೂಪರ್ವೈಸರ್ ಆಗ್ಬಿಡ್ತಾನೆ. ಜನರಲ್ ಸೂಪರ್ವೈಸರ್ ನಿಜವಾಗಿ ಸತ್ಯದ ಮಾತು. ಜನರಲ್ ಸೂಪರ್ವೈಸರ್ ಅಂತ ಹೇಳಿದ್ರೆ ಹಿ ಈಸ್ ದ ಮಿಡಲ್ ಮ್ಯಾನ್ ಬಿಟ್ವೀನ್ ಎಂಪ್ಲಾಯೀಸ್, ಬಿಟ್ವೀನ್ ದ ಪಬ್ಲಿಕ್ ಅನ್ನುವಂಥ ಪದಕ್ಕೆ ಎಂಪ್ಲಾಯೀಸ್ ಬರ್ತಾರೆ, ಹೊರಗಿನ ಜನ ಬರ್ತಾರೆ, ಗವರ್ಮೆಂಟ್ಸ್ ಬರ್ತವೆ, ಅಥವಾ ಎಲ್ಲ ವಿಭಿನ್ನ ರೀತಿಯ ಈ ಸಂಸ್ಥೆಯ ಒಳಗಿನಿಂದ ಸಂಸ್ಥೆಯ ಹೊರಗಿರುವಂತ ಎಲ್ಲವೂ ಕೂಡ ಪಬ್ಲಿಕ್ ಅಂತ ಬರ್ತದೆ. ಹಾಗಾಗಿ ಅವರ ಜೊತೆ ವ್ಯವಹರಿಸಬೇಕಾಗತ್ತೆ. ಹಾಗಿರುವಾಗ ಜನರಲ್ ಸೂಪರ್ವೈಸರ್ ಓಕೆ ಹಿ ವಿಲ್ ಬಿಕಮ್ ಎ ಜನರಲ್ ಸೂಪರ್ವೈಸರ್ ಇಟ್ ಸೆಲ್ಫ್, ಬಟ್ ಒಂದು ಜನರಲ್ ಸೂಪರ್ವೈಸರ್ ಮಾಡಬೇಕಾದ ಕೆಲಸವನ್ನು ಒಬ್ಬ PRO ಮಾಡ್ಲಿಕ್ಕೆ ಹೋದ್ರೆ ಆ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಸಂಸ್ಥೆಗಿಂತನೂ ಆ ಸಾರ್ವಜನಿಕ ಸಂಪರ್ಕಾಧಿಕಾರಿ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಅವನ ಒಂದು ಧ್ಯೇಯ ಇರುತ್ತೆ, ಅವನಿಗೊಂದು ಕೆಲಸ ಇರುತ್ತೆ. ಒಂದು ಸಂಸ್ಥೆಗೆ ಒಂದು ಒಳ್ಳೆಯ ರೀತಿಯ ಒಂದು ಇಮೇಜ್ ಬಿಲ್ಡ್ ಮಾಡುವಂತ ಕೆಲಸ, ಅದು ಪ್ರಾಮುಖ್ಯವಾದಂತ ವಿಷಯ. ಅದ್ ಬಿಟ್ಟು ಅವನ ಹತ್ರ ನೀನು ಈಗ ಕೆಲಸ ಮಾಡ್ತಾ ಇರ್ತಾನೆ, ಅವನನ್ನು 100 ಸ್ಥಳಗಳಿಗೆ 100 ಕೆಲಸಗಳನ್ನು ಅಟ್ ಎ ಟೈಮ್ ಕೊಡುವಂಥದ್ದು ಇದು ಯಾವಾಗಲೂ ನಾನು ಹಲವಾರು ಕಡೆಗಳಲ್ಲಿ ನೋಡಿದ್ದೀನಿ. ಅದು ಒಂದು ರೀತಿಯಲ್ಲಿ ಒಂದು ಅಸಮಾಧಾನದ ಇದು. ಯಾಕಂತ ಹೇಳಿದ್ರೆ ಅವನು ಸ್ಟ್ರೆಸ್ ಅಲ್ಲಿ ಬಿದ್ದು ಹೋಗ್ತಾನೆ. ಅವನ ಪ್ರಾಮುಖ್ಯ ವಿಷಯವನ್ನೇ ಅವನು ಅರ್ಥೈಸಿಕೊಳ್ಳಲಿಕ್ಕೆ ಅವನು ಸಾಧ್ಯ ಆಗೋದಿಲ್ಲ. ಒಬ್ಬ ಸಾರ್ವಜನಿಕ ಸಂಪರ್ಕಾಧಿಕಾರಿ ಆಗಿದ್ದುಕೊಂಡು ಅವನು ಬೆಳಿಬೇಕಾದ್ರೆ ಅವನಿಗೆ ಉತ್ತಮವಾದ ಶಿಕ್ಷಣ ಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟದ್ದೇ ಒಂದು ಶಿಕ್ಷಣ ಬೇಕಾಗತ್ತೆ. ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ ಕೂಡ ಬೇಕಾಗುತ್ತೆ. ಸಂವಹನ ಅನ್ನುವಂಥದ್ದು ಅವನ ಒಂದು ಏನ್ ಹೇಳ್ತೀವಿ, ಅವನಿಗೆ ಒಂದು ಬುತ್ತಿ ಇದ್ದ ಹಾಗೆ. ಅವನಿಗೆ ಯಾವಾಗ ಬೇಕಾ ಬುತ್ತಿ ತೆರೆದು ಉಪಯೋಗಿಸಬೇಕು. ಆ ರೀತಿಯ ಒಂದು ಸಂವಹನ ಅನ್ನುವಂಥದ್ದು ಅದೇ ರೀತಿಯಾದಂತಹ ಒಂದು ವ್ಯವಸ್ಥೆ ಅದು. ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಒಂದು ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಹೈದರಾಬಾದ್ ಅಲ್ಲಿ ಒಂದು ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ ಒಂದು ಸಂಸ್ಥೆ ಅದನ್ನ ನಡೆಸ್ತಾ ಇದೆ. ಯೂನಿವರ್ಸಿಟಿಯಲ್ಲಿ, ಹೈದರಾಬಾದ್ ಯೂನಿವರ್ಸಿಟಿ ಅಲ್ಲಿ ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ ಪಬ್ಲಿಕ್ ರಿಲೇಷನ್ಸ್ ಇದ್ದು ಅದು ಅತ್ಯಂತ ಜನಪ್ರಿಯವಾಗಿರ್ತಕ್ಕಂತಹ ಒಂದು ಸಂಸ್ಥೆ. ಪಬ್ಲಿಕ್ ರಿಲೇಷನ್ ಅಲ್ಲಿ ಎಜುಕೇಶನ್ ಕೊಡ್ತಕ್ಕಂಥದ್ದು. ಈಗ ನಮ್ಮಲ್ಲಿ ಕೆಲವರು ತಿಳ್ಕೊಳ್ಬಹುದು, ನಾವೀಗ ಜರ್ನಲಿಸಂ ಅಥವಾ ಬೇರೆ ಯಾವುದೇ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಿದೀವಿ, ಅದು ನಮಗೆ PR ಫೀಲ್ಡಿಗೆ ಹೋಗ್ಬೇಕು ಅಂತ ಇರುತ್ತೆ. ತಾವು ಕೆಲಸ ಮಾಡ್ಕೊಂಡೆ ಅಲ್ಲಿಂದ ಅವ್ರು ಕಲಿಬಹುದು. ಆದ್ರೆ ಏನು ನನ್ನ ಒಂದು ಸಜೆಷನ್ ಏನು ಅಂತ ಹೇಳಿದ್ರೆ, ಬರೇ ಪಠ್ಯವನ್ನು ಓದ್ಕೊಂಡು ನೀವು ಇದು ಮಾಡ್ಕೊಳ್ಳೋದು ಬೇಡ. ಪಠ್ಯ ಓದ್ಕೊಂಡು ನಾನು ಓದ್ಕೊಂಡು ಬರಿತೀನಿ, ನಾನು ಕೆಲಸ ಮಾಡ್ತಾ ಇರ್ತೀನಿ ಅಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾದಂತ ನೋಡ್ಬೇಕಾಗತ್ತೆ. ಸಾಮಾಜಿಕವಾಗಿ ಅವನು ಕೆಲಸ ಮಾಡ್ತಿದ್ದ ಸ್ಥಳದಿಂದಾನೆ ಕೆಲಸ ಆಯ್ತು, ಕೆಲಸ ಆದ ನಂತರ ಅವನು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ತಾನೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನ ಅವನು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಸಮಾಜದ ಜೊತೆ ಹೋಗುವಾಗ ಇದಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನ ಅವನೇನು ಕಲಿತಾನೋ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವನು ಶ್ರಮಿಸಬೇಕಾಗತ್ತೆ. ಒಂದು ಅಲ್ಲಿ ಮತ್ತೊಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಶನ್ ಅಲ್ಲಿ ಇದೆ. ಮತ್ತೆ ಹಲವಾರು ಇನ್ಸ್ಟಿಟ್ಯೂಷನ್ಸ್ ಇದೆ. ಪಬ್ಲಿಕ್ ರಿಲೇಷನ್ ಸೊಸೈಟಿ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಆದ ನಂತರ ಶೈಕ್ಷಣಿಕವಾಗಿರ್ತಕ್ಕಂಥ, ನಾವೀಗ ಅದನ್ನೇ ಮಾತಾಡ್ತಿದ್ವಲ್ಲ ಸರ್, ಶೈಕ್ಷಣಿಕವಾಗಿರ್ತಕ್ಕಂಥ ಮೂಲತತ್ವಗಳಿಗೆ ಬೆಂಬಲ ಕೊಡೋಕೆ ಆರಂಭ ಮಾಡಿತ್ತು. ಯಾಕಂತ ಹೇಳಿದ್ರೆ ಪಬ್ಲಿಕ್ ರಿಲೇಷನ್ ನಲ್ಲಿ ಒಬ್ಬ ಪ್ರೊಫೆಷನಲ್ ಆಗಬೇಕು ಅಂತಿದ್ರೆ ಅವನಿಗೆ ಟ್ರೈನಿಂಗ್ ಬೇಕಾಗತ್ತೆ. ಖಂಡಿತ ಟ್ರೈನಿಂಗ್ ಇಲ್ಲದೆ ಅವ ಹೋಗ್ತಾನೆ ಅಂತ ಆದ್ರೆ, ನಾನು ಆರಂಭ ಮಾಡಿದೆ ನನ್ನ ಬದುಕನ್ನ, ನಾನೀಗ ಮಾಸ್ ಕಮ್ಯುನಿಕೇಶನ್ ಮುಗಿಸ್ಕೊಂಡು ನಾನು ರಂಗಕ್ಕೆ ಬಂದೆ. ನಮಗೊಂದು ಟ್ರೈನಿಂಗ್ ಸಿಕ್ಕಿತ್ತು, ಆದ್ರೆ ಪರಿಪೂರ್ಣವಾದ ಟ್ರೈನಿಂಗ್ ಸಿಕ್ಕಿರಲಿಲ್ಲ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಶಿಕ್ಷಣ ಪಡೀತಿರ್ತಕ್ಕಂಥ ವಿದ್ಯಾರ್ಥಿ ಒಂದು ರೀತಿಯಲ್ಲಿ ಅವನು ಒಂದು ಇಂಟರ್ನ್ಶಿಪ್ ಮಾಡಬಹುದೇ ಹೊರತು ಪರಿಪೂರ್ಣವಾದಂತಹ ಒಂದು ಇದಿಸಬೇಕಾದ್ರೆ ಯಾರಿಗೂ, ಈಗ ಎಷ್ಟು 15-20 ವರ್ಷ ಪಡೆದಂತ ಕಾರ್ಪೊರೇಟ್ ರಿಲೇಷನ್ ಆಫೀಸರ್ಗಳನ್ನ ನಾನು ನೋಡಿದೀನಿ. ಅವ್ರು ನನ್ನ ಹತ್ರ ಹೇಳ್ತಾರೆ, ಅವರು ನನಗಿಂತ 15-20 ವರ್ಷ 30 ವರ್ಷ 40 ವರ್ಷ ದೊಡ್ಡವರು ಇರ್ತಾರೆ. ಅವ್ರು ನನ್ನ ಮಗು ಅಂತ ಕರೀತಾರೆ. ಮಗು ಇದು ಸುಮ್ಮನೆ ಇಲ್ಲ. PR ಅನ್ನುವಂಥದ್ದು, PR ಕ್ಷೇತ್ರ ಅನ್ನುವಂಥದ್ದು ತುಂಬಾ ಕ್ಲಿಷ್ಟಕರವಾದಂಥದ್ದು. ಹಾಗಾಗಿ ಅದಕ್ಕೆ ಬೇಕಾದ ಟ್ರೈನಿಂಗ್ ಗಳನ್ನ ಕೊಡ್ತಕ್ಕಂಥ ಇನ್ಸ್ಟಿಟ್ಯೂಟ್ಸ್ ಕೂಡ ಬೇಕಾಗತ್ತೆ, ಸಂಸ್ಥೆಗಳು. ಇನ್ನು ಕೊನೆಯದಾಗಿ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿ ಇಂದಿನ ಯುವಕರಿಗೆ ಅವಕಾಶ ಇದೆಯಾ? ಹೇಗೆ ಅದಕ್ಕೆ ಭವಿಷ್ಯ ಹೇಗೆ? ಧಾರಾಳ ಇದೆ ಸರ್. ಈಗಿನ ಹಂತದಲ್ಲಿ ಸಾರ್ವಜನಿಕ ಸಂಪರ್ಕ ಕ್ಷೇತ್ರ ಅನ್ನುವಂಥದ್ದು ಒಂದು ಬ್ಲೂಮಿಂಗ್, ಅರಳುತ್ತಾ ಇರತಕ್ಕಂಥದ್ದು. ಆಲ್ರೆಡಿ ಅರಳಿದೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಭಾರತದಲ್ಲಿ ತುಂಬಾ ಹೆಚ್ಚು ಅಂತ ಹೇಳಿದ್ರೆ ಒಂದು 40 ವರ್ಷದ 45 ವರ್ಷದ 50 ವರ್ಷದ ಇತಿಹಾಸ ಅಷ್ಟೇ ಇರುವಂತದ್ದು. ಆದ್ರೆ ಐರೋಪ್ಯ ರಾಷ್ಟ್ರಗಳಲ್ಲಿ ಎಷ್ಟೋ ಕಾಲದಿಂದ ಇದು, ಎಷ್ಟೋ ಶತಮಾನಗಳಿಂದ ಕೂಡ ಇದು ಇದೆ ಈ ಕ್ಷೇತ್ರ. ಹಾಗಾಗಿ ಭಾರತದಲ್ಲಿ ಇನ್ನು ಬರುವಂತದ್ದು
ಉದ್ಯೋಗಗಳ ಸೃಷ್ಟಿ ಆಗ್ತಾ ಇದೆ. ಲಕ್ಷ ಲಕ್ಷ ನಾವು ನೋಡ್ತೀವಿ, ಹೂಡಿಕೆದಾರರು ಬರ್ತಾ ಇದ್ದಾರೆ, ಲಕ್ಷ ಲಕ್ಷ ಉದ್ಯೋಗಗಳು ಆಗ್ತಾ ಇದೆ, ಸೃಷ್ಟಿ ಆಗ್ತಾ ಇದೆ. ಆಗ ನಮಗೆ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಅನ್ನುವಂತ ಒಂದು ಪದ ಮಾತ್ರ ಇಲ್ಲ. ಈಗ PRO ಅನ್ನುವಂಥದ್ದು, ಈಗ ಪಬ್ಲಿಕ್ ರಿಲೇಷನ್ ಆಫೀಸರ್ ಅಂತಿದೆ, ಕಾರ್ಪೊರೇಟ್ ರಿಲೇಷನ್ ಆಫೀಸರ್ ಅಂತಿದೆ, ಕಾರ್ಪೊರೇಟ್ ರಿಲೇಷನ್ ಎಕ್ಸಿಕ್ಯೂಟಿವ್ ಅಂತ ಇದೆ, ಮತ್ತೆ ಪಬ್ಲಿಕ್ ರಿಲೇಷನ್ ಎಕ್ಸಿಕ್ಯೂಟಿವ್ ಅಂತ ಇದೆ. ಬೇರೆ ಬೇರೆ ತರದಲ್ಲಿ ಅದನ್ನ ಬಳಸ್ಕೊಳ್ತಾರೆ, ಅವರಿಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾರೆ. ನಾನು ಹೇಳುವಂತದ್ದು, ಇದಕ್ಕೆ ಈ ರಂಗಕ್ಕೆ ಬರಬೇಕಾದವರು ಅವರ ಸಂವಹನ ಕಲೆಯನ್ನು ಬೆಳೆಸ್ಕೊಡಿ. ಬರೀ ಸಂವಹನ ಅಲ್ಲ, ಟ್ಯಾಕ್ಟಿಕ್ಸ್ ಅನ್ನ, ಸ್ವಲ್ಪ ಸ್ಟ್ರಾಟಜೀಸ್ ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು, ಒಂದು ಸನ್ನಿವೇಶ ಕೊಟ್ಟು ಅದನ್ನ ಯಾವ ರೀತಿ ನೀವು ಅದನ್ನ ಈಗ ಯಾವುದೋ ಒಂದು ಕ್ಲಿಷ್ಟಕರವಾದ ಸನ್ನಿವೇಶವನ್ನು ಯಾವ ರೀತಿ ನಿಭಾಯಿಸ್ತೀರಿ, ಇದು ಕೂಡ ಕಲ್ತ್ಕೊಂಡಷ್ಟು ಒಳ್ಳೇದು. ಯಾಕಂತ ಹೇಳಿದ್ರೆ ನಾವು ಎಷ್ಟೋ ಸಂದರ್ಭಗಳಲ್ಲಿ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಇದರಲ್ಲಿ ಮುಖ್ಯವಾದಂತಹ ಒಂದು ಅಂಶ ಅನ್ನೋದಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ಇದರಲ್ಲಿ ಈ ಫೀಲ್ಡಿಗೆ ಬರುವವರು ಯಾವಾಗಲೂ ಕೂಡ ಹೆಬ್ಬೆರಳಿನ ಮೇಲೆ ಓಡಬೇಕು ಅನ್ನುವಂಥ ಒಂದು ಇದಿದೆ. ಹೆಬ್ಬೆರಳಿನ ಮೇಲೆ ಓಡುವಂತ ಒಂದು ಸನ್ನಿವೇಶಗಳು ಎದುರಾಗ್ತವೆ. ಹಾಗಾಗಿ ನಾವು ಯಾವಾಗಲೂ ಕೂಡ ಅದಕ್ಕೆ ಈ ರಂಗಕ್ಕೆ ಬರಬೇಕಾದ್ರೆ ಹೆಚ್ಚಿನ ಒಂದು ತಯಾರಿಯನ್ನ ತರಬೇತಿಯೊಂದಿಗೆ ಬಂದ್ರೆ ಅವರಿಗೆ ಕಷ್ಟ ಆಗುದಿಲ್ಲ. ಒಳ್ಳೆಯದು ನೋಡಿ ವಿವೇಕ್ ನಂಬಿಯಾರ್ ಅವರೇ, ಇದುವರೆಗೆ ಈ ಸಾರ್ವಜನಿಕ ಸಂಪರ್ಕದ ಮಹತ್ವ ಮತ್ತು ಅವುಗಳ ಒಂದು ಹಂತದ ಕುರಿತು ಸಾಕಷ್ಟು ಮಾಹಿತಿ ನೀಡಿದ್ರಿ. ಇದರ ಪ್ರಯೋಜನ ನಮ್ಮ ಯುವಕರು, ಯುವ ಬಾಂಧವರು, ಶ್ರೋತೃಗಳು ಪಡೀಲಿ ಅಂತ ಆಶಿಸ್ತಾ ಸಮಯದ ಅಭಾವದಿಂದ ಈ ಒಂದು ಸಂದರ್ಶನ ನಾವು ಮುಗಿಸುವಂತ ಕೆಲಸ ಮಾಡೋಣ. ನಮಸ್ಕಾರ. ನಮಸ್ತೆ. ಇದುವರೆಗೆ ಮಂಗಳೂರಿನ ಸಾರ್ವಜನಿಕ ಸಂಪರ್ಕಾಧಿಕಾರಿ ಆಗಿರುವ ವಿವೇಕ್ ನಂಬಿಯಾರ್ ಅವರೊಡನೆ ಸಂದರ್ಶನ ಕೇಳಿದಿರಲ್ಲ.